Hi, my dear friends. APJ Abdul Kalam ಅವರ ಒಂದು ಫೇಮಸ್ ಕೊಟೇಶನ್, ಯು ಕಾಂಟ್ ಚೇಂಜ್ ಯುವರ್ ಫ್ಯೂಚರ್ ಬಟ್ ಯು ಕ್ಯಾನ್ ಚೇಂಜ್ ಯುವರ್ ಹ್ಯಾಬಿಟ್ಸ್. ಶ್ಯೂರ್ಲಿ ಯುವರ್ ಹ್ಯಾಬಿಟ್ಸ್ ಚೇಂಜ್ ಯುವರ್ ಫ್ಯೂಚರ್ ಅಂತ ಇದೆ. ಏನಿದ್ರು ಮೀನಿಂಗ್ ಎಷ್ಟು ಚೆನ್ನಾಗಿದೆ ಕೊಟೇಶನ್. ಡೈರಿ ಮೇಂಟೈನ್ ಮಾಡ್ತೀರಾ ಡೈಲಿ. ಇವತ್ತು ಇದು ಮಾಡಬೇಕು ಡೈಲಿ ನೋಡಿ. ಸೇಮ್ ವರ್ಕ್ ನೀವು ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ಫ್ಯೂಚರ್ ಚೇಂಜ್ ಆಗಲ್ಲ, ಖುಷಿ ಇರಲ್ಲ, ನೆಮ್ಮದಿ ಇರಲ್ಲ. ಪ್ರತಿದಿನ ನೀವು ಹೊಸದು ಏನಾದರೂ ಒಂದು ಎಕ್ಸ್ಟ್ರಾ ಹೊಸದು ಮಾಡಬೇಕು. ಏನಾದರೂ ಆಗಿರ್ಬೋದು, ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿರುತ್ತೆ. ಆಯಿತು, ಇವಾಗ ಮೊಬೈಲ್ ಇದೆ, ಎಲ್ಲ ಇದೆ. ಇವತ್ತು ನಾನು ಏನು ಹೊಸದು ಕಲಿಬೇಕು, ಏನಾದರೂ ಒಂದು ಲ್ಯಾಂಗ್ವೇಜ್ ಆಗಿರ್ಬೋದು, ಡಿಫ್ರೆಂಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ವಾಟ್ ಎವರ್ ಕಲಿತಾ ಇರಬೇಕು. ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಸ್ಕಿಲ್ಸ್ ಆಗಿರ್ಬೋದು. ನಮ್ಗೆ ಯಾವ ಸ್ಕಿಲ್ಸ್ ಇಲ್ಲ, ಆ ಸ್ಕಿಲ್ಸ್ ಡೆವಲಪ್ ಮಾಡ್ತಾ ಹೋಗಬೇಕು. ಅಥವಾ ಯಾವುದಾದ್ರೂ ಒಂದು ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ಸ್ ಆಗಿರ್ಬೋದು, ಅದರಲ್ಲಿ ಇನ್ಡೆಪ್ತಾಗಿ ನೀವು ಓದಬೇಕು. ಅದು ಮುಂದೆ ನಿಮ್ಮ ಟೀಚಿಂಗ್ ಫೀಲ್ಡಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಇನ್ಡೆಪ್ತಾಗಿ ನೀವು ಒಂದು ಸಬ್ಜೆಕ್ಟ್ ತುಂಬ ಇಂಟ್ರೆಸ್ಟ್ ಇದೆ, ನನಗೆ ಇವಾಗ ಹಿಸ್ಟ್ರಿ ಅಂದರೆ ತುಂಬ ಇಂಟ್ರೆಸ್ಟ್, ಇನ್ಡೆಪ್ತಾಗಿ ಹೋಗಿ ಮುಂದೆ 1000 ಜನಕ್ಕೆ ಟೀಚ್ ಮಾಡೋದಕ್ಕೆ ಕೆಪಾಸಿಟಿ ಇರುತ್ತೆ ಅಲ್ವಾ? ನಿಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅಥವಾ ಇನ್ನೂ ಯಾವುದಾದ್ರಲ್ಲಿ ನಿಮಗೆ ಯಾವ್ಯಾವ ಸ್ಕಿಲ್ಸ್ ಇಷ್ಟನೋ ಅದನ್ನ ಪ್ರತಿದಿನ ಡೆವಲಪ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ಅದು ನಿಮ್ಮ ಫ್ಯೂಚರ್ ಚೇಂಜ್ ಮಾಡುತ್ತೆ. ಹಾಗೆ ಪ್ರತಿದಿನ ನಿಮ್ಮ ಹ್ಯಾಬಿಟ್ಸಲ್ಲಿ ನೀವು ಹೊಸದು ನನಗೇನು ಇಷ್ಟ, ನನಗೆ ಯಾವ್ದು ಇಷ್ಟ ಇಲ್ಲ, ಎಲ್ಲನೂ, ಮತ್ತು ನಿಮ್ಗೆ ಯಾವುದು ಡಿಸ್ಟ್ರಕ್ಷನ್ ಆಗುತ್ತೆ ಅದರಿಂದ ದೂರ ಇರೋದು. ಓಕೆನಾ? ಹೊಸ ಫ್ರೆಂಡ್ಸ್ ಅಂದರೆ ಹೇಗಿರಬೇಕು, ಅವರಿಗೂ ಕನಸಿರಬೇಕು, ಕನಸಿನ ಜೊತೆ ಅವರೂ ದುಡಿತಾ ಇರಬೇಕು. ಆ ಥರ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಅವರು ಯಾವುದಾದ್ರೂ ಐಡಿಯಾಸ್ ಕೊಡ್ತಾರೆ, ಇದರಿಂದ ನಿಮ್ಮ ಫ್ಯೂಚರ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಇಷ್ಟು ಹೇಳ್ತಾ ಕೆಲವರು ನನಗೆ ಕಮೆಂಟ್ ಮಾಡಿದರು, ಅವರಿಗೆ ಸೊಲ್ಯೂಷನ್ ಕೊಡಬೇಕಂತ ಈ ವಿಡಿಯೋ ಮಾಡಿದೆ. ನಾನು ಈಗ ಹಾವೇರಿ ಜೈಲಲ್ಲಿ ವಾರ್ಡರ್ ಆಗಿ ಕೆಲಸ ಮಾಡ್ತಿದ್ವಿ. ಇನ್ನು 2 ಮಂತ್ಸಲ್ಲಿ ಇನ್ಸ್ಟ್ರಕ್ಟರ್ದು ಆರ್ಡ್ರ್ ಕಾಪಿ ಕೊಡ್ತಾರೆ, ಆವಾಗ ಅದಕ್ಕೆ ಜಾಯ್ನ್ ಆಗಬೇಕು. ಓಕೆ, ಇನ್ನೂ ಒಬ್ಬರು ಕಮೆಂಟ್ ಮಾಡಿದರು ಏನಂತ, ಫಸ್ಟ್ ಪೇಪರ್ ಇಂಗ್ಲೀಷಲ್ಲಿ ಬರೆದು ಕನ್ನಡದಲ್ಲಿ ಬರಿಬೋದು, ಸೆಕೆಂಡ್ ಪೇಪರ್ ಅಂತ. ಸೆಕೆಂಡ್ ಪೇಪರಲ್ಲಿ ಕನ್ನಡ ಇಂಗ್ಲೀಷ್ ಅಂತ ಇರಲ್ಲ ರೀ. ಈ ಕಡೆ ಕನ್ನಡದಲ್ಲಿದ್ದರೆ ಈ ಕಡೆ ಇಂಗ್ಲೀಷಲ್ಲಿರುತ್ತೆ. ಕ್ವಶನ್ ಪೇಪರ್ಸ್ ತೆಗೆದು ನೋಡಿ. ಓಕೆನಾ? ನೀವು ಯಾವುದಾದ್ರೂ ಆಯಿತು, OMR ಶೀಟಲ್ಲಿ ಮಾರ್ಕ್ ಮಾಡಿ ಬರಬೇಕು ಅಷ್ಟೇ, ಇನ್ನೇನಿಲ್ಲ. PSIಯಲ್ಲಿ. ಮತ್ತು ಇನ್ನೊಬ್ಬರು ಕೇಳಿದರು, FDAಗೆ SDAಗೆ ಇದೇ ಬುಕ್ಸ್ ಓದ್ಬೋದಾ ನೀವು ಹೇಳಿರೋದು? ಡೆಫಿನೆಟ್ಲಿ ಓದ್ಬೋದು. ಯಾಕಂದರೆ ನಿಮ್ಗೆ ಏನಾದರೂ ಟೈಮ್ ಇಲ್ಲ ಅಂತ ಅಂದರೆ ಇವು ಚಿಕ್ಕ ಬುಕ್ಸು. ಓಕೆ, ಬೇಗ ಕವರ್ ಮಾಡ್ಬೋದು, ಡೆಫಿನೆಟ್ಲಿ ಓದ್ಬೋದು. ಆದರೆ ಮಿನಿಮಮ್ 5 to 6 ಟೈಮ್ ರಿವಿಷನ್ ಮಾಡಿದರೆ ನೀವು 80 GK ಅಟೆಂಡ್ ಮಾಡ್ಬೋದು. ಮಿನಿಮಮ್ 100ಗೆ 80 ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬೋದು. ಅಲ್ಲಿ 80 ತೆಗೆದು ಕನ್ನಡ ಪೇಪರಲ್ಲಿ ಏನಾದರೂ 85, 90 ಸ್ಕೋರ್ ಮಾಡಿದರೆ ಡೆಫಿನೆಟ್ಲಿ FDA SDA ನೀವು ಆಗ್ತೀರಾ, ನನಗೆ ನಂಬಿಕೆ ಇದೆ. ಓಕೆ, ಮತ್ತು ಇನ್ನೊಬ್ರು ಏನಂತ ಕೇಳಿದರು, ನೋಟ್ಸ್ ಮಾಡೋದು ಹೇಗೆ, GK ಸಬ್ಜೆಕ್ಟ್ಸಿಗೆ ನೋಟ್ಸ್ ಹೇಗೆ ಮಾಡಬೇಕು ಅಂತ ಕೇಳಿದರು. ನೋಟ್ಸ್ ಮಾಡೋದಕ್ಕೆ ನಾನು ಹೇಳ್ತೀನಿ ಕೇಳಿ. ಯಾವುದೇ ಕಾರಣಕ್ಕೂ ನಾನು ಯಾವ ನೋಟ್ಸು ಮಾಡಿರಲಿಲ್ಲ. ನೋಟ್ಸ್ ಮಾಡೋದು ನನ್ನ ಪ್ರಕಾರ ಟೈಮ್ ವೇಸ್ಟ್ ಅಂತ ಅಂತೀನಿ. ನೋಟ್ಸ್ ಮಾಡೋದ್ರಲ್ಲಿ 2 ಥರ ಇದೆ. ಒಬ್ಬರು ಹೇಗೆ ಮಾಡ್ತಾರೆ ಗೊತ್ತಾ, ಒಂದು ಸಬ್ಜೆಕ್ಟ್ ಓದ್ಬಿಡೋದು, ರೆಡ್ ಪೆನ್ನು, ಬ್ಲೂ ಪೆನ್ನು, ಬ್ಲ್ಯಾಕ್ ಪೆನ್, ಈ ಥರ ಕಲರ್ ಪೆನ್ ತೊಗೊಂಡು ಒಂದು ಸ್ಪೈರಲ್ ಬೈಂಡಿಂಗ್ ತೊಗೊಂಡು 200 ರೂಪೀಸ್ ಸಿಗುತ್ತೆ ಅಲ್ಲಿ, ಅಂತ ತೊಗೊಂಡು ನೋಟ್ಸ್ ಮಾಡ್ತಾ ಕೂತ್ಬಿಡೋದು ಇಂಪಾರ್ಟೆಂಟ್ ಅಂತ. ಎಕ್ಸಾಂಪಲ್ ಗಾಂಧಿ ಯುಗ, ಎಷ್ಟೊತ್ತು ಮಾಡ್ತೀರಾ ನೀವು ನೋಟ್ಸು? ಅದು ಓದೋದಕ್ಕೆ ಬೇಕು 6-7 ಅವರ್ಸು, ಅಷ್ಟು ಇದೆ ಅದು. ಗಾಂಧಿ ಯುಗ ನೋಟ್ಸ್ ಮಾಡೋದಕ್ಕಾಗುತ್ತಾ? 1857 ನೋಟ್ಸ್ ಮಾಡೋಕ್ಕಾಗುತ್ತಾ? ಎಷ್ಟು ಡೆಪ್ತ್ ಆಗಿದೆ ಅದೆಲ್ಲ, ಓದೋದ್ರೊಳಗೆ ಟೈಮ್ ಹೋಗುತ್ತೆ. ಮೊಘಲರು ನೋಟ್ಸ್ ಮಾಡ್ಕೊಂಡು ಕೂರ್ತೀರಾ? ಎಲ್ಲನೂ ಇಂಪಾರ್ಟೆಂಟ್, ಅವ್ರು ಏನೇನು ಮಾಡಿದ್ರು ಎಲ್ಲನೂ ಇಂಪಾರ್ಟೆಂಟೇ. ನೋಟ್ಸ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಹಿಸ್ಟ್ರಿ ತೊಗೊಂಡೆ, ಎಲ್ಲನೂ ಇಂಪಾರ್ಟೆಂಟು. GK ಒಂದು ಬುಕ್ ಮಾಡಿದ್ದಾರೆ ಅಂದ್ರೇ ಪಾಪ ಅವರೇ ಎಲ್ಲನೂ ಶಾರ್ಟ್ ಮಾಡಿ ನೋಟ್ಸ್ ಮಾಡಿ ಬುಕ್ ಮಾಡಿರ್ತಾರೆ. ನೋಟ್ಸ್ ಮಾಡ್ಕೋಬಾರ್ದಂತೆ ಬುಕ್ ಮಾಡಿಕೊಟ್ಟಿರ್ತಾರೆ. ಅದರಲ್ಲೂ ನೀವು ನೋಟ್ಸ್ ಮಾಡ್ತಾ ಕೂರ್ತೀರ ಅಂದರೆ ಮಿನಿಮಮ್ 3 to 4 ಇಯರ್ಸ್ ತೊಗೋತೀರ ಓದೋದಕ್ಕಷ್ಟೇ, ಇನ್ನೇನಿಲ್ಲ. ನೋಟ್ಸ್ ಮಾಡಬೇಕು. ಯಾವ ಥರ ಮಾಡಬೇಕಂತ ಹೇಳ್ತೀನಿ ಕೇಳಿ. ಎಕ್ಸಾಂಪಲ್, ಒಂದು ಚಾಪ್ಟ್ರ್ ಓದಿದ್ರಪ್ಪ, ಈ ಚಾಪ್ಟ್ರ್ ಮುಗೀತು, ಫಸ್ಟ್ ಚಾಪ್ಟ್ರು. ಇದರಲ್ಲಿ ರಿಪೀಟೆಡ್ಲಿ ಬರೋದು ಎಕ್ಸಾಮಿಗೆ, ನನಗೆ ಯಾವ್ದು ಕನ್ಫ್ಯೂಷನ್ ಆಗುತ್ತೆ, ಕ್ವಶನ್ ಪೇಪರ್ ಬಿಡಿಸಿರ್ತೀರ, ನನಗೆ ಇದು ಕಂಟಿನ್ಯೂಸ್ಲಿ ಕನ್ಫ್ಯೂಷನ್ ಆಗುತ್ತೆ. ನನಗೆ ಎಕ್ಸಾಂಪಲ್ ಇದು ನನಗೆ ತುಂಬ ಕನ್ಫ್ಯೂಷನ್ ಆಗೋದು, ಮಾನಿಟರಿ ಪಾಲಿಸಿ RBI ಮಾಡೋದು ಎಕನಾಮಿಕ್ಸ್ ಮುಂಚೆ ಓದೋಕ್ಕಿಂತ ಮುಂಚೆ. RBIನ ಹಣಕಾಸು ಸಚಿವಾಲಯನ ಯಾವಾಗಲೂ ಕನ್ಫ್ಯೂಷನ್ ಆಗೋದು. ನಾನೇನು ಮಾಡಿಬಿಟ್ಟೆ, ಕೋಡ್ ಮಾಡ್ಕೊಂಡ್ಬಿಟ್ಟೆ. RBIಯಲ್ಲಿ R ಅನ್ನೋ ನಂಬರ್ ತೊಗೊಂಡೆ, ಈ ಕಡೆ ಮಾನಿಟರಿ ಪಾಲಿಸಿಯಲ್ಲಿ M ಅಂತ ತೊಗೊಂಡೆ, MRP ಮಾಡಿಬಿಟ್ಟೆ. MRP ಸಾಯೋವರೆಗೂ ನನಗೆ ಮರ್ತು ಹೋಗಲ್ಲ. ಮಾನಿಟರಿ ಪಾಲಿಸಿ ಯಾರಂದರೆ RBI ಅಂತ ಹಂಗೆ ಟಕ್ ಅಂತ ಹೇಳ್ಬಿಡ್ತೀವಿ. ನಾವೆಲ್ಲ ಫ್ಯಾಕ್ಟ್ಸ್ ಓದ್ತಾ ಇರ್ತೀವಿ. ಸೊ ನೀವು ಎಷ್ಟಾಗುತ್ತೋ ಅಷ್ಟು ನಿಮಗೆ ಆದಂಥ ಟ್ರಿಕ್ಸ್ ನೆನ್ಪಿಟ್ಕೋ. ಟ್ರಿಕ್ಸ್ ಅಂದರೆ ಹೇಗೆ, ನಿಮ್ಮ ಫ್ಯಾಮಿಲಿಯಲ್ಲಿರೋ ನೇಮ್ಸು, ನಿಮ್ಮ ಅಪ್ಪ ಅಮ್ಮನ ಹೆಸರಾಗಿರ್ಬೋದು, ಯಾರದೇ ಆಗಲಿ ಹೆಸರುಗಳು ತೊಗೊತಾ ಇರಬೇಕು, ಕ್ಯಾಚ್ ಮಾಡ್ತಾ ಇರಬೇಕು. ಅವ್ರ ಹೆಸರಿಗೆ ಇವ್ರದ್ದು ಲಿಂಕ್ ಕೊಟ್ಕೊತ ಹೋಗಬೇಕು.
ಡೆಫಿನೆಟ್ಲಿ ಅವಾಗ ಸಕ್ಸಸ್ ಆಗ್ತೀರಾ, ಮರ್ತೋಗಲ್ಲ. ಯಾಕಂದರೆ ಫ್ಯಾಕ್ಟ್ಸು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ನೆನ್ಪು ಹೇಗೆ ಇಟ್ಕೊಬೇಕು? ನಮ್ಮ ಸುತ್ತಮುತ್ತ ಇರೋ ಜನಗಳ ಜೊತೆ ಕಂಪೇರ್ ಮಾಡ್ತೋ, ಅಥವಾ ಹೋಟೆಲ್ಸಿಗಾಗಿರ್ಬೋದು, ಶಾಪ್ಗಾಗಿರ್ಬೋದು, ಅದಕ್ಕೆಲ್ಲ ಕಂಪೇರ್ ಮಾಡ್ತಾ ನೀವು ಓದಬೇಕು. ಓಕೆನಾ? ಏನೋ ಇವಾಗ ಅಮೇರಿಕಾ ಒಂದೊಂದು ಫೇಮಸ್ ಕಂಟ್ರಿ ಡೀಟೇಲ್ಸ್ ಓದಬೇಕಾಗುತ್ತೆ. ಕರೆನ್ಸಿ, ಕ್ಯಾಪಿಟಲ್ಸ್ ಎಲ್ಲರದು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಏನೋ ಫೇಮಸ್ ಇದ್ರೆ ನೆನ್ಪಿಟ್ಕೋಬೋದು. ಅದಕ್ಕೆ ಟ್ರಿಕ್ಸು, ಫಸ್ಟ್ ಲೆಟ್ರುಗಳು ತೊಗೊಳ್ಳೋದು ಅಥವಾ ಮಿಡ್ಲ್ ಲೆಟ್ರುಗಳು ತೊಗೊಳ್ಳೋದು, ಹೆಂಗೋ ಮಾಡಿ ನೆನ್ಪಿಟ್ಕೋಬೇಕು. ನಾನು ಎಕ್ಸಾಮ್ ಜಾಬ್ ಬೇಕೇ ಬೇಕು ಅಂದರೆ ನೆನ್ಪಿಟ್ಕೋಬೇಕು, ಕೋಡ್ ಮಾಡ್ಕೋಬೇಕು. ಆ ಕೋಡ್ಸು ನೀವು ರಿಪೀಟೆಡ್ಲಿ ಓದಬೇಕು. ಡೆಫಿನೆಟ್ಲಿ ಅವಾಗ ಬಾಯಿಗೆ ಬಂದುಬಿಡುತ್ತೆ. ಯಾವಾಗಾದರೂ ಕ್ವಶನ್ ಕೇಳಿ ಬಂದುಬಿಡುತ್ತೆ. ಒಂದು ಸಲ ಕೋಡ್ ಮಾಡಿ ಸುಮ್ಮನೆ ಮಲ್ಕೊಂಡ್ಬಿಟ್ರೆ ಆಗಲ್ಲ. ರಿಪೀಟೆಡ್ಲಿ ಓದ್ತಾ ಇದ್ರೆ ಆ ಕೋಡ್ನ ನಿಮಗೆ ಬರುತ್ತೆ. ಓಕೆನಾ? ಆ ಕೋಡ್ ಮಾಡೋದು ಹೇಗೆ ಬರುತ್ತೆ? ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಆ ಕೋಡ್ ಹೇಗೆ ಮಾಡ್ಕೋಬೇಕಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಆಗಲಿ ಫಸ್ಟ್ ಲೆಟ್ರು ಅಥವಾ ಮಿಡ್ಲ್ ಲೆಟ್ರು ಅಥವಾ ಯಾವುದೋ ಕನ್ನಡದಲ್ಲೇ ಮಾಡೋದು ಅಥವಾ ಇಂಗ್ಲೀಷಲ್ಲೇ ಮಾಡೋದು, ಕೋಡ್ ನಿಮಗೆ ಹೇಗೆ ಬೇಕೋ ಆಗ ಮಾಡ್ಕೊಳ್ತಾ ಹೋಗಿ, ಅಷ್ಟೇ, ಇನ್ನೇನಿಲ್ಲ. ಆ ಥರ ಕೋಡ್ ಮಾಡ್ತಾಯಿದ್ರೆ ಅದೊಂದು ನೋಟ್ಸ್ ಅಂತ ಹೇಳ್ತೀನಿ. ಕೋಡ್ ಮಾಡೋದಂಥದ್ದು ಒಂದು ನೋಟ್ಸು, ಟ್ರಿಕ್ಸ್ ಅಂತ ಅಂದ್ಕೊಳ್ಳಿ. ಈ ಥರ ಒಂದು ಆ ಚಾಪ್ಟರಲ್ಲಿ ಕೊನೆಗೆ ಈ ಥರ ಸ್ಟೆಪ್ಲರ್ ಹಾಕ್ಬಿಡ್ಬೇಕು. ತುಂಬ ಇಂಪಾರ್ಟೆಂಟಪ್ಪ ಅನ್ನೋದನ್ನ ಈ ಕಡೆ ಬರೆದು, ಇದು ಎಕ್ಸಾಮ್ ಟೈಮಲ್ಲಿ ನಾನು ರಿವಿಷನ್ ಮಾಡ್ಕೊಂಡು ಹೋಗಲೇಬೇಕು. ಇಯರ್ಸ್ ಆಗಿರ್ಬೋದು, ಡೇಟ್ಸ್ ಆಗಿರ್ಬೋದು, ಅಥವಾ ಏನು ನಂಬರ್ಸ್ ಆಗಿರ್ಬೋದು, ಪರ್ಸೆಂಟೇಜು, ಓಕೆನಾ? ಆ ಥರದವು ನಾನು ಈ ಕಡೆ ಒಂದು ಚಿಕ್ಕದಾಗಿ ಬರೆದ್ಬಿಡ್ಬೇಕು. ಈ ಥರ ಒಂದು ಶೀಟಲ್ಲಿ ಬರೆದಿದ್ರೆ ಎಕ್ಸಾಮ್ ಟೈಮಲ್ಲಿ ಡೆಫಿನೆಟ್ಲಿ ನಾನು ರಿವಿಷನ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ, ಅಲ್ವಾ? ಅದು ಬಿಟ್ಟು ನೀವು ಸ್ಪೈರಲ್ ಬೈಂಡಿಂಗ್ನೇ ಒಂದು ಬುಕ್ ಮಾಡಿಬಿಟ್ರೆ ಎಕ್ಸಾಮ್ ಟೈಮಲ್ಲಿ ಟೈಮ್ ಸಿಗಲ್ಲ ರೀ ಓದೋದಕ್ಕೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಓದಬೇಕು. ಯಾವಾಗಲೂ ಇಂಟ್ರೆಸ್ಟ್ ಇರಬೇಕು ಓದೋದಕ್ಕೆ, ಅಷ್ಟೇ ನಾನು ಹೇಳೋದು. ಈ ಥರ ನೋಡಿ, ಚಿಕ್ಕದಾಗಿ ಮಾಡಬೇಕಂತ ಹ್ಯಾಂಡ್ ರೈಟಿಂಗು ಚಿಕ್ಕದು ಬರೀತಾ ಈ ಕಡೆ ಓದ್ತಾನೂ ಇರ್ತೀರಾ. ಓಕೆನಾ? ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಬರುತ್ತೆ. ಓಕೆನಾ? ನನಗೆ ಸ್ವಲ್ಪ ಲೆಟ್ರು ಚಿಕ್ಕದು ಬರೆದಾಗ ಇಂಟ್ರೆಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಒಬ್ಬರು ಟಾಪರ್ ಹೇಳಿದರು. ನಾನು ಪಿ ಯುದಲ್ಲಿ ಅವಳು ಟಾಪರ್, ಅವಳು ಮ್ಯಾಥ್ಸಲ್ಲಿ. ಅವಳು ಯಾವಾಗಲೂ ಚಿಕ್ಕಗೆ ಬರೆಯೋಳು. ಅವಳು ಹೇಳಿದ್ಲು ನನಗೆ, ಯಾಕೆ ಇಷ್ಟು ಚಿಕ್ಕಗೆ ವರ್ಕ್ಶೀಟಲ್ಲಿ ಹಿಂಗೆ ಬರಿತಿದ್ಯಾ ಅಂತ ಕೇಳಿದರೆ, ಇಂಟ್ರೆಸ್ಟ್ ಬರುತ್ತೆ ಕಣೆ. ಯಾಕಂದರೆ ಅದು ನಾವು ಪ್ಲೇಸ್ ಇವಾಗ ವರ್ಕಿಂಗ್ ಶೀಟಲ್ಲಿ ಸುಮ್ಮನೆ ದೊಡ್ಡದಾಗಿ ಹೇಗೆಗೂ ಗಿಚ್ತಾ ಹೋಗೋದಲ್ಲ. ವರ್ಕಿಂಗ್ ಶೀಟ್ನು ಡಿಸಿಪ್ಲಿನ್ಡಾಗಿ ವರ್ಕ್ ಮಾಡಿದರೆ ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಆಗುತ್ತಂತೆ. ವರ್ಕಿಂಗ್ ಶೀಟ್ಸ್ ತಂದುಬಿಟ್ಟಿದ್ದೀನಿ, ಒಂದು 10 ಬಂಡಲ್ಸ್ ತಂದುಬಿಟ್ಟಿದ್ದೀನಿ, ಹೆಂಗನ ಗಿಚ್ಚೋಣ ಅಂತ ಗಿಚ್ಚಬಾರ್ದು. ಅದರಲ್ಲೂ ಡಿಸಿಪ್ಲಿನಾಗಿ ವರ್ಕ್ ಮಾಡ್ತಾ ಹೋಗಿ, ಕಾನ್ಸಂಟ್ರೇಷನ್ ಬರುತ್ತೆ. ಓಕೆನಾ? ಟಾಪರ್ಸ್ ಎಲ್ಲ ಸುಮ್ಮನೆ ಟಾಪರ್ಸ್ ಆಗಿರಲ್ಲ. ಅದಕ್ಕೆ ಆದಂಥ ಡಿಸಿಪ್ಲಿನ್ಡ್ ಇರಬೇಕು. ವರ್ಕ್ ಮಾಡುವಾಗೂ ಅಷ್ಟೇ. ಆ ವರ್ಕಿಂಗ್ ಶೀಟು ಒಂದು ಟ್ರಿಕ್ಸ್ ಹೇಳ್ತೀನಿ ಕೇಳಿ. ನಿಮಗೆ ಓದಿದ್ದು ಪರ್ಮನೆಂಟಾಗಿ ನೆನಪಿರ್ಬೇಕಂದ್ರೆ, ಇವತ್ತು ನೀನು ವರ್ಕ್ ಮಾಡಿರ್ತೀರ, ಈ ಶೀಟಲ್ಲಿ ವರ್ಕ್ ಮಾಡಿರ್ತೀರ. ನೆಕ್ಸ್ಟ್ ಡೇ ಬಂದು ಸುಮ್ಮನೆ ಕುತ್ಕೊಂಡು ಏನೋ ಮಾಡೋ ಬದಲು, ಅಲ್ವಾ? ನೀವು ಓದ್ತಾ ಇರೋ ಲೈಬ್ರರಿಯಲ್ಲಿ ಆಗಿರ್ಬೋದು, ನಾನು ಏನು ಓದಿದ್ದೆ, ಇದು ಯಾವ ವರ್ಡು, ಇದ್ರ ರಿಲೇಟೆಡ್ ಒಂದು 10 ವರ್ಡ್ಸ್, ಅದಕ್ಕೆ ಅದರ ರಿಲೇಟೆಡ್, ಅದ್ರ ಸುತ್ತಮುತ್ತ ಇರೋ ರಿಲೇಟೆಡ್ಡು 10 ವರ್ಡ್ಸ್ ಹೇಳಬೇಕು. ನಿನ್ನೆ ಇದನ್ನ ಓದಿದೆ, ಎಸ್, ಈ ಥರ ಇತ್ತು, ಇದು ಹಿಂಗೆ, ಆ ಥರ ನಿಮಗೆ ನೀವೇ ಅದನ್ನ ಲಿಂಕ್ ಕೊಟ್ಕೊತಾ ಹೋಗಬೇಕು. ಅವು ಪರ್ಮನೆಂಟಾಗಿ ನೆನಪಿರುತ್ತೆ. ವರ್ಕಿಂಗ್ ಶೀಟ್ ನೋಡಬೇಕು. ನೆಕ್ಸ್ಟ್ ಡೇ ಬಂದು ವರ್ಕಿಂಗ್ ಶೀಟ್ ನೋಡಿದ್ರೆ ಡೆಫಿನೆಟ್ಲಿ ಹೇಳ್ತೀನಿ ಸಕ್ಸಸ್ ಆಗ್ತೀರಾ ನೋಡಿ. ನೀವು ವರ್ಕಿಂಗ್ ಶೀಟ್ ನೋಡ್ತಾ ಇದ್ದರೆ ಪರ್ಮನೆಂಟಾಗಿ ನೆನಪಿರುತ್ತೆ. ನನಗೇನೋ ವರ್ಕಿಂಗ್ ಶೀಟ್ ನೋಡಿದರೆ ಓದಿದ್ದೆಲ್ಲ ಹಾಗೆ ನೆನಪಿರ್ತಿತ್ತು. ನೆಕ್ಸ್ಟ್ ಡೇ ಬಂದು ವರ್ಕಿಂಗ್ ಶೀಟ್ ನೋಡಿ, ಯಾಕೆ ನಿಮಗೆ ನೆನಪು ಇರೋಲ್ಲ ನೋಡ್ಕೊಳ್ಳಿ ಬೇಕಿದ್ರೆ. ಇದೊಂದು ಸಲ ಫಾಲೋ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ನೋಟ್ಸ್ ಮೇಕಿಂಗ್ ಗೊತ್ತಾಯ್ತಲ್ಲ, ಯಾವುದೇ ಕಾರಣಕ್ಕೂ ಫುಲ್ಲು ನೋಟ್ಸ್ ಮಾಡ್ಕೊಂಡು ಕೂರಬೇಡಿ. ಈ ಥರ ಕೊನೆಯಲ್ಲಿ ಈ ಥರ ಸ್ಟೆಪ್ಲರ್ ಹಾಕ್ಬಿಡಿ, ಅಷ್ಟೇ ಸಾಕು. ಇನ್ನೇನು ಬೇಡ, ಕತೆಗಳೆಲ್ಲ ಬೇಡವೇ ಬೇಡ. ಶಾರ್ಟಾಗಿ ವರ್ಕ್ ಮಾಡಿ. ಆಲ್ಮೋಸ್ಟ್ ಕ್ವಶನ್ ಪೇಪರ್ಸ್ ಎಷ್ಟಾಗುತ್ತೋ ಅಷ್ಟು ಬಿಡಿಸಿ. ಕ್ವಶನ್ ಪೇಪರ್ ಬಿಡಿಸುವಾಗ ಹೇಗೆ ಅನಲೈಸ್ ಮಾಡಬೇಕಂತಲೂ ಹೇಳಿದ್ದೀನಿ. ಅದು ಎಲ್ಲಿ ಬರುತ್ತೆ ಏನು ಎಲ್ಲನೂ ಅನಲೈಸ್ ಮಾಡಿ. ನೆಕ್ಸ್ಟ್ ಡೇ ಬಂದು ಜಸ್ಟ್ MCQ ಲಾಸ್ಟ್ ಆನ್ಸರ್, ಬರೀ ಆನ್ಸರ್ಸ್ ನೋಡ್ತಾ ಹೋಗಬೇಕು. ಗ್ರಿಪ್ ಸಿಗುತ್ತೆ ಆವಾಗ. ಎಕ್ಸಾಮಲ್ಲಿ ಹೋದಾಗ ನೀವು ಪಕ್ಕ ಆಗ್ತೀರಾ, ಆನ್ಸರ್ಸ್ ನೋಡೇ ಇರ್ತೀರಾ, ರೀಕಾಲ್ ಆಗುತ್ತೆ. ಮಿನಿಮಮ್ 60 to 70 ಕ್ವಶನ್ಸ್ ಬರುತ್ತೆ. ಆನ್ಸರ್ಸ್ ನೋಡಿರ್ತೀರಾ. ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದು ಪಕ್ಕ ನೆನಪಾಗುತ್ತೆ. ಎಕ್ಸಾಮಲ್ಲಿ ಕನ್ಫ್ಯೂಷನ್ನೇ ಆಗಲ್ಲ ನಿಮಗೆ. ಎಷ್ಟು ರಿಪೀಟೆಡ್ಲಿ ರಿವಿಷನ್ ಹೇಗಿರ್ಬೇಕಂದ್ರೆ, ರಿವಿಷನ್ ಏನು ಸ್ಟಾರ್ಟಿಂಗ್ ಓದ್ದಂಗೆ ಸೆಕೆಂಡ್ ಟೈಮ್ ಓದೋದನ್ನ ರಿವಿಷನ್ ಅನ್ನಲ್ಲ, ಬ್ಲ್ಯಾಂಕಾಗಿ ಓದಿದ್ದಾರೆ ಅಂತಾರೆ. ಆ ಥರ ಓದಿದರೆ ಓಕೆನಾ? ಯಾವ್ದು ಮೈಂಡ್ ಎಲ್ಲೋ ಇರುತ್ತೆ, ಸುಮ್ಮನೆ ಬುಕ್ ಇಟ್ಕೊಂಡು ಕೂತಿರ್ತಾರಲ್ಲ, ಆ ಥರದವ್ರು ಓದೋದು. ರಿವಿಷನ್ ತುಂಬ ಸ್ಮಾರ್ಟಾಗಿರಬೇಕು, ಫುಲ್ ಆ್ಯಕ್ಟಿವ್ ಆಗಿರ್ಬೇಕು ಮೈಂಡು. ಅಷ್ಟು ಪ್ಲ್ಯಾನ್ಡ್ ವೈಸಾಗಿ ಓದಿ. ನಿನ್ನೆ ನಾನೇನು ಓದಿದೆ, ವರ್ಕಿಂಗ್ ಶೀಟ್ ನೋಡಿದ್ರೇ ಗೊತ್ತಾಗ್ಬಿಡುತ್ತಲ್ಲ ನೀವೇನು ಓದಿದ್ದೀರಾ ಅಂತ. ನೀವು ಎಷ್ಟು ವರ್ಕ್ ಮಾಡಿದ್ದೀರಾ ಅದ್ರ ಮೇಲೆ ಗೊತ್ತಾಗುತ್ತೆ. ನಾನೇನು ಓದಿದೆ ಅದರಲ್ಲೇ ಇದೆ. ಆ ಬುಕ್ ನೋಡೋದೇನಿದೆ, ವರ್ಕಿಂಗ್ ಶೀಟ್ ನೋಡಿ. ಈ ಥರ ಸ್ಮಾಲಾಗಿ ನೋಟ್ಸ್ ಮಾಡ್ಕೊಂಡಿರ್ತೀರಲ್ಲ, ನಿನ್ನೆ ಹೋಗಿ ಇದನ್ನೆಲ್ಲ ನೋಡಿ. ಒಂದು ವರ್ಡ್ ಬರ್ತಿದ್ರೆ ಆ ವರ್ಡಿಗೆ ಏನು ಒಂದು ಥೇರಿ ಬರೆದಿರ್ತಾರಲ್ಲ ಬುಕ್ ಒಳಗೆ, ಆ ಥೇರಿ ನಿಮಗೆ ನೆನಪಾಗ್ಬಿಡ್ಬೇಕು. ಆ ಥರ ಮಾಡಿದರೆ ಎಸ್ಸೆಗೂ ಯೂಸ್ ಆಗುತ್ತೆ. ಎಸ್ಸೆದಲ್ಲಿ ನಾವೇನು ಮಾಡಬೇಕು, ಎಕನಾಮಿಕ್ಸ್ ಸ್ವಲ್ಪ, ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಯಾವುದ್ಯಾವ್ದು ಲಿಂಕ್ ಇದೆಯೋ ಅದನ್ನೆಲ್ಲ ಆಗಬೇಕು ಅಂತ ಹೇಳ್ತೀವಲ್ಲ. ಹಿಂಗೆ ನಿಮಗೆ ಇಲ್ಲೊಂದು ವರ್ಡಿಗೆ ನೀವು ಹೇಗೆ 4-5 ಸೆಂಟೆನ್ಸ್ ಹೇಳ್ತೀರೋ ಅದು ಪ್ರಾಕ್ಟೀಸ್ ಆಗಿ ಆಗಿಬಿಟ್ಟು ಎಸ್ಸೆಯನ್ನು ಬರೆಯುವಾಗ ಒಂದು ಟಾಪಿಕಿಗೆ 4-5 ಸೆಂಟೆನ್ಸು ಬರೆಯೋ ಕೆಪಾಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ.
ಈ ಥರ ಮಾಡಿ. ಮತ್ತು ಇನ್ನೊಬ್ಬರು ಫಸ್ಟ್ ಪೇಪರು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದರು. ಓಕೆ ರೀ, ನಾನು ಹೇಳ್ತೀನಿ. ಇನ್ನು ಟ್ರಾನ್ಸ್ಲೇಷನ್ಗೆ ಇಂಗ್ಲೀಷ್ ಟು ಕನ್ನಡ ಮಾಡೋದಕ್ಕೆ 15 ಮಿನಿಟ್ಸು, ಕನ್ನಡ ಟು ಇಂಗ್ಲೀಷ್ ಮಾಡೋದಕ್ಕೆ 15 ಮಿನಿಟ್ಸ್ ತೊಗೊಳ್ಳಿ, ಆಮೇಲೆ ಅದಕ್ಕೆ 45 ಮಿನಿಟ್ಸ್ ಮಾಡಿ ಎಸ್ಸೆಗಳಿಗೆ 5 to 6 ಪೇಜಸ್ ಬರೀರಿ. ಟೈಮ್ ಮ್ಯಾನೇಜ್ಮೆಂಟ್ ಅದು. ಇಂಗ್ಲೀಷ್ ವರ್ಡ್ಸೇ ಗೊತ್ತಿಲ್ಲ, ಕನ್ನಡ ವರ್ಡ್ಸು ಗೊತ್ತಿಲ್ಲ, ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡೋದಕ್ಕೆ ಕನ್ನಡ ವರ್ಡ್ಸ್ ಬರ್ತಾ ಇಲ್ಲ, ಅದಕ್ಕೆ ಕನ್ನಡದಿಂದ ಇಂಗ್ಲೀಷಿಗೆ ಮಾಡೋದಕ್ಕೆ ವರ್ಡ್ಸ್ ಬರ್ತಾ ಇಲ್ಲ ಅಂದರೆ ಏನು ಟ್ರಾನ್ಸ್ಲೇಷನ್ ಮಾಡ್ತೀರಾ? ಅಲ್ಲಿ 2 hours ಕೊಟ್ಟರು ಮಾಡೋದಕ್ಕಾಗಲ್ಲ. ಸೊ ಟ್ರಾನ್ಸ್ಲೇಷನ್ಗೆ ಯಾವ ಥರ ವರ್ಕ್ ಮಾಡಬೇಕು ಪ್ರತಿದಿನ ಅಂತ ವೀಡಿಯೋ ಮಾಡಿದ್ದೀನಿ, ಅದು ನೋಡಿ. ಟ್ರಾನ್ಸ್ಲೇಷನ್ಗೆ ಇಲ್ಲಿ ವರ್ಕ್ ಮಾಡಿದೆ ಅಲ್ಲೋಗಿ ನಾನು ಮಾಡ್ತೀನಿ ಅಂದರೆ ಮೂರ್ಖತನ, ಆಗಲ್ಲ. ಅಲ್ಲಿ ನಿಮಗೆ 2 hours ಕೊಟ್ಟರು ಆಗಲ್ಲ. ಅಲ್ಲಿ ವರ್ಡ್ಸೇ ಗೊತ್ತಿಲ್ಲ ಅಂದರೆ ಏನು ಟ್ರಾನ್ಸ್ಲೇಷನ್ ಮಾಡೋಕ್ಕಾಗುತ್ತೆ? ಪ್ರಾಕ್ಟೀಸ್ ಮಾಡಿ. ನಿಜ ಹೇಳ್ತೀನಿ, ಇಂಟರ್ವ್ಯೂ ಇಲ್ಲ ಈ ಸಲ. ಆದ್ದರಿಂದ ಅವರು ನಿಮಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಚೆಕ್ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟೇ ಇರುತ್ತೆ. ಟ್ರಾನ್ಸ್ಲೇಷನ್ ವರ್ಡ್ಸು ಡಿಫಿಕಲ್ಟ್ ಇರೋವೇ ಕೊಡ್ತಾರೆ, ಓಕೆನಾ? ಇಂಟರ್ವ್ಯೂ ಇಲ್ಲಿ ಈ ರೀಸೆಂಟ್ ಕ್ವಶನ್ ಪೇಪರ್ಸ್ ನೋಡಿ, ಟ್ರಾನ್ಸ್ಲೇಷನ್ ಮಾಡೋದು ಸ್ವಲ್ಪ ಕಷ್ಟ ಇರೋವೇ ಕೊಟ್ಟಿದ್ದಾರೆ. ಒಂದೊಂದು ಪ್ಯಾರೆ ಟ್ರಾನ್ಸ್ಲೇಷನ್ಗೆ ನಿಮ್ಗೆ ವರ್ಡ್ಸ್ ಗೊತ್ತಿದ್ರೆ ಪಟ ಅಂತ ಮಾಡ್ಕೊಂಡು ಹೋಗ್ಬಿಡ್ಬೋದು, ಏನು ಕಷ್ಟ ಇಲ್ಲ. ಪ್ರೆಸೆಂಟು, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸ್ ಯಾವ್ದು ಅಂತ ಗೊತ್ತಿದ್ರೆ ಆರಾಮಾಗಿ ಆ ವರ್ಬ್ಸ್ ಹಾಕ್ತೀರಾ. ಆ ಟ್ರಾನ್ಸ್ಲೇಷನ್ ವರ್ಡ್ಸ್ ಅಂತ ಗೊತ್ತಿದ್ರೆ ಡೆಫಿನೆಟ್ಲಿ ನೀವು ವಿಡಿಯೋ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ಬಿಡ್ತೀರಾ, ಓಕೆನಾ? ನೆಕ್ಸ್ಟು ಎಸ್ಸೆಗಳಿಗೆ ಪ್ರತಿದಿನ ನಾನು ಹೇಳಿದ್ದೀನಿ, ಗೂಗಲಲ್ಲಿ ಡೈಲಿ ಒಂದು ಕಾನ್ಸೆಪ್ಟ್ ತೊಗೋಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತೊಗೋಬೇಕು. ಅದ್ರ ಬಗ್ಗೆ ಏನೇನಿದೆ, ಕೆಲವರು IAS ಮಾಡಿರೋರು ಹಾಕಿರ್ತಾರೆ ಗೂಗಲಲ್ಲಿ, ಎಷ್ಟೋ ಜನದ್ದು ನಾನು ನೋಡಿದ್ದೀನಿ. ಅವರು ಒಪಿನಿಯನ್ಸ್ ಹಾಕಿರ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ, ಓಕೆನಾ? ಅದ್ರ ಒಪಿನಿಯನ್ಸ್ ಎಲ್ಲ ತೊಗೋಬೇಕು. ನಿಮಗೆ ಅದನ್ನೇನು ನಾವು ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಸ್ಸೆ ಬರಿತೀನಪ್ಪ ಅಂತ 4-5 ಪೇಜ್ನ ನಾನು ರೆಡಿ ಮಾಡ್ತೀನಿ ಅಂತ ಹೋಗಬೇಡಿ. ನಾನು ಯಾವುದೂ ಆ ಥರ ರೆಡಿ ಮಾಡಿ ಹೋಗಿ ಅಲ್ಲಿ ಬರ್ದಿಲ್ಲ. ರೆಡಿ ಮಾಡೋಣ ಇಲ್ಲಾಂತೇಳಿ ಅದಕ್ಕೆ ಟೈಮ್ ಇಲ್ಲ, ಓಕೆನಾ? ಇಂಟ್ರೊಡಕ್ಷನು ಕನ್ಕ್ಲೂಷನ್ಗೆ ನಾನು ಬೈ ಟ್ರೂಲಿ ಹೇಳ್ತೀನಿ, ನನಗೆ ಮಗ್ಗಪ್ ಮಾಡಿದ್ದು ನೆನಪಿರ್ತಿರ್ಲಿಲ್ಲ. ನನಗೇನಿದ್ರು ಓದ್ತಿದ್ದೆ, ಪ್ರಾಕ್ಟೀಸ್ ಮಾಡ್ತೀನಿ. ಕೆಲವ್ರಿಗಿರುತ್ತೆ, ಅದು ಹೆಂಗಿರುತ್ತೋ ಅದನ್ನೇ ಹೋಗಿ ಹಾಗೇ ಬರೆಯೋದಿರುತ್ತೆ. ನನಗೆ ಅದು ಬರ್ತಾನೆ ಇರಲಿಲ್ಲ. ಅದನ್ನ 20 ಸಲ ಓದಿದ್ರು ನನಗೆ ಅದೇ ಥರ ನಾನು ಬರೆಯೋಲ್ಲ, ನಾನು ಓನಾಗೆ ಬರೆಯೋದು, ಓಕೆನಾ? ಓನಾಗಿ ಬರೆಯೋರು ಹೆಂಗೆ ಮಾಡಬೇಕು? ಡೈಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಟಾಪಿಕ್ ತೊಗೊಂಡ್ರಿ. ಕೆಲವರು ಒಪಿನಿಯನ್ಸ್ ಹೇಳಿರ್ತಾರೆ, IAS ಆಗಿರೋರು, ಓಕೆನಾ? ಇವಾಗ KS ಮಾಡಿರೋರು ಅಂಥವ್ರ ಒಪಿನಿಯನ್ಸ್ ಹೇಳಿರ್ತಾರೆ, ಅವ್ನ ಕಲೆಕ್ಟ್ ಮಾಡಬೇಕು ನೀವು. ಅವ್ರ ಒಪಿನಿಯನ್ ಏನಿದೆ, ಸಮಾಜದಲ್ಲಿ ಇದರಿಂದ ಉಪಯೋಗ ಏನು ಮತ್ತು ದುರುಪಯೋಗ ಏನು ಎಲ್ಲನೂ ಹೇಳಿರ್ತಾರೆ ಅವರು. ಅದನ್ನೆಲ್ಲ ಕೀ ಪಾಯಿಂಟ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಕೀ ಪಾಯಿಂಟ್ಸ್ ಮಾಡಿ ಇಟ್ಕೊಂಡಾಗ ನೋಡಿ, ಇಂಟ್ರೊಡಕ್ಷನ್ ಅವ್ರು ಕೊಟ್ಟಿರ್ತಾರೆ, ಒಬ್ಬೊಬ್ಬರು ಎಸ್ಸೆನೇ ಬರೆದಿರ್ತಾರೆ. ಆ ಇಂಟ್ರೊಡಕ್ಷನ್ ಎಲ್ಲನೂ ಓದ್ಕೊಂಡು ನಿಮಗೆ ಯಾವ್ಯಾವ ಕೀ ಪಾಯಿಂಟ್ಸ್ ಇಷ್ಟ ಆಯಿತು ಅದನ್ನ ಕೀ ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳಿ. ಕೀ ಪಾಯಿಂಟ್ಸ್ ಒಂದು ಪೇಜಲ್ಲಿ ಮಾಡಿರೋ ಕೀ ಪಾಯಿಂಟ್ಸ್ ಎಸ್ಸೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ನೀವು ನಿಮ್ಮ ಕೆಪಾಸಿಟಿ ಎಷ್ಟಿರುತ್ತೆ 10 ಪೇಜ್ ಬರೆಯೋಷ್ಟು ಕೆಪಾಸಿಟಿ ಬರುತ್ತೆ. ಆ ಥರ ನಾಲೆಡ್ಜ್ ಇದ್ದರೆ ನಿಮಗೆ, ಓಕೆನಾ? ಈ ಥರ ಒಂದು ಪೇಜಲ್ಲಿ ಮಾಡ್ಕೊಂಡ್ಬಿಡ್ತೀರಾ ಕೀ ಪಾಯಿಂಟ್ಸ್. ಇಂಟ್ರೊಡಕ್ಷನಿಗೆ ನಾನು ಯಾವ್ಯಾವ ವರ್ಡ್ಸ್ ತುಂಬ ಇಂಪಾರ್ಟೆಂಟ್ ವರ್ಡ್ಸ್ ಅಷ್ಟೇ ಬರ್ಕೋಬೇಕು. ಈ ವರ್ಡ್ಸ್ ನಾನು ಮರೀಲೇಬಾರ್ದು, ಹಾಕಲೇಬೇಕು. ಯಾಕಂದರೆ ನನಗೆ ಅದು ಹೇಗಿದೆಯೋ ಆಗ ಓದ್ಕೊಂಡು ಹೋದರೆ 5-6 ಪೇಜು ನಾನು ನೆನಪಿರೋಲ್ಲ, ಅದು ನನ್ನ ವೀಕ್ನೆಸ್. ಸೊ ನಾನೇನು ಮಾಡ್ತಿದ್ದೆ, ಇಂಟ್ರೊಡಕ್ಷನಲ್ಲಿ ಈ ವರ್ಡ್ಸ್ ಇರಲೇಬೇಕು, ಈ ಕೊಟೇಶನ್ ಇರಲೇಬೇಕು ಅಂಥದ್ದನ್ನಷ್ಟೇ ಬರ್ಕೊಂಡ್ಬಿಡ್ತಿದ್ದೆ. ಇಂಟ್ರೊಡಕ್ಷನ್ 2 ಲೈನಲ್ಲೇ ಆಗಿಬಿಡ್ಬೇಕು. ಅಲ್ಲೋದಾಗ ನನಗೆ 5-6 ಲೈನ್ ಬರೆಯೋ ಕೆಪಾಸಿಟಿ ನನಗೆ ಬರುತ್ತೆ ಪ್ರಾಕ್ಟೀಸ್ ಮಾಡಿದರೆ, ಓಕೆನಾ? 2 ಲೈನಲ್ಲಿ ಹಾಕ್ಬಿಡ್ತೀವಿ. ನೆಕ್ಸ್ಟು ಇನ್ನು ಯಾವ್ಯಾವು ಅದ್ರ ಉಪಯೋಗ ಏನು, ಮತ್ತು ಅದರಿಂದ ಏನೇನು ಸಮಾಜಕ್ಕೆ ತೊಂದರೆಗಳಾಗ್ತಿದ್ದಾವೆ, ನಿರುದ್ಯೋಗ ಹೇಗೆ ಬರ್ತಾ ಇದೆ ಅದರಿಂದ, ಈ ಥರ ತುಂಬ ಇಂಪಾರ್ಟೆಂಟ್ ವರ್ಡ್ಸ್ ಹಾಕಬೇಕು. ಆ ವರ್ಡ್ಸ್ ಅವ್ರಿಗೆ ಅಟ್ರ್ಯಾಕ್ಟ್ ಆಗ್ತವೆ. ನೆಕ್ಸ್ಟು ನಾವು PSIಗೆ ಹೋದರೆ ಇನ್ಡೆಪ್ತಾಗಿ ಓದಲ್ಲ, ನಮಗೆ ಪದ ಬಳಕೆ ತುಂಬ ಕಡಿಮೆ ಇರುತ್ತೆ. IASಗೆ ಓದೋರಿಗಿಂತ ಪದ ಬಳಕೆ ಕಡಿಮೆ ಇರುತ್ತೆ. ಅವರು ವರ್ಡ್ಸ್ ಯೂಸ್ ಮಾಡಿರ್ತಾರಲ್ಲ, ಅದು ತುಂಬ ಎಕ್ಸಲೆಂಟಾಗಿರ್ತವೆ. ಅವ್ರು ವರ್ಡ್ಸ್ ಕ್ಯಾಚ್ ಮಾಡ್ಕೊಳ್ಳಿ, ಅವ್ರು ವರ್ಡ್ಸ್ ಹಾಕಿ ಪಕ್ಕಾ ಎಸ್ಸೆ ಕ್ಲಿಕ್ ಆಗುತ್ತೆ ನಿಮ್ಮದು, ಓಕೆನಾ? ಆ ಥರ ಮಾಡಿ ಆ ಥರ ವರ್ಡ್ಸ್ಗಳು ಕಲೆಕ್ಟ್ ಮಾಡ್ತಾ ಹೋಗಿ ನೀವು. ಆ ವರ್ಡ್ಸ್ ಅಲ್ಲಿ ಯೂಸ್ ಮಾಡಬೇಕಂದ್ರೆ ಇಲ್ಲಿ ನೀವು ರಿವಿಷನ್ ಮಾಡಬೇಕು. ಡೈಲಿ ಒಂದು ಟಾಪಿಕ್ ತೊಗೊಳ್ಳಿ, ಗೂಗಲಲ್ಲಿ ಸರ್ಚ್ ಮಾಡಿ. ಯಾವ್ದು ಇವಾಗ ತುಂಬ ಇದೆ, ಇವಾಗ ಕೊರೋನಾದಿಂದ ಆರ್ಥಿಕವಾಗಿ ಎಷ್ಟು ಇಂಬ್ಯಾಲೆನ್ಸ್ ಆಗ್ತಿದೆ ಗೌರ್ಮೆಂಟಿಗೆ, ಪಕ್ಕ ಕೇಳೋ ಕ್ವಶನ್ ಅದು. ಆ ಥರದ್ದು ನೀವು ಹೊಡೀರಿ, ಗೂಗಲಲ್ಲಿ ಸರ್ಚ್ ಮಾಡಿದಾಗ ಆರಾಮಾಗಿ ಬರುತ್ತೆ. ಎಲ್ಲರೂ ಒಪಿನಿಯನ್ಸ್ ಹಾಕಿರ್ತಾರೆ, ಏನು ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟೋಗುತ್ತೆ ರೀ ಅದಕ್ಕೆ? 1 hour ಹೋಗುತ್ತೆ. 1 hour ಏನೋ ನೋಡೋದಕ್ಕಿಂತ, ಓಕೆನಾ? ಅವ್ರ ವಿಡಿಯೋ ಇವ್ರ ವಿಡಿಯೋ ಏನೇನೋ, ಅಥವಾ ವಾಟ್ಸಪ್ಪಲ್ಲಿ ಸ್ಟೇಟಸ್ ನೋಡೋ ಬದಲು ಈ ಥರದ್ದು ಮಾಡಿ. ನಿಮಗಿನ್ನೂ ಐಡಿಯಾಸು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಸಬ್ಜೆಕ್ಟ್ ಮೇಲೆ. ಹಿಂಗೆಲ್ಲ ಆಗ್ತಿದೆಯಾ, ಸಮಾಜಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆಯಾ, ಅದರಿಂದ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ನಾನು ಇದೊಂದು ಟಾಪಿಕ್ ಹೇಳಿದೆ, ಇನ್ನೂ ಎಷ್ಟೋ ಟಾಪಿಕ್ಸ್ ಇದ್ದಾವೆ, ಓಕೆನಾ? ಅದರಿಂದ ಮತ್ತು ಇವಾಗ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ, ಯುವ ಜನರಿಗೋಸ್ಕರ ಏನೇನು ಮಾಡ್ತಾಯಿದೆ ಗೌರ್ಮೆಂಟು, ಆ ಥರ ಇಂಪಾರ್ಟೆಂಟ್ ಟಾಪಿಕ್ಸ್ನ ನೀವು ಸರ್ಚ್ ಮಾಡ್ತಾ ಹೋಗಿ.
ನೀವು ಯುವ ಜನರೇ, ನಿಮಗೋಸ್ಕರ ಗೋರ್ಮೆಂಟ್ ಏನೇನು ಮಾಡ್ತೀರಿ ಅದೆಲ್ಲ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಓದ್ತಾ ಇದ್ದರೆ. ತುಂಬ ಚೆನ್ನಾಗಿ ಹಾಕಿರ್ತಾರೆ, ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಈ ಥರ ವರ್ಡ್ಸ್ಗಳ್ನ ಅಷ್ಟೇ ನೀವು ಒಂದೊಂದು ಪೇಜ್ ಮಾಡ್ತಾ ಹೋದರೆ ನಿಮಗೆ ಎಸ್ಸೆಗೆ ಭಯ ಬರಲ್ಲ. ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಏನು ಕೊಟ್ಟರು ನಾನು ಬರಿತೀನಿ. ಒಂದೇ ಪೇಜಲ್ಲಿ ನಾನು 10 ಪೇಜ್ ಬರೆಯೋ ಕೆಪಾಸಿಟಿ ಇದ್ದರೆ ಏನು ಕೊಟ್ಟರು ಬರಿತೀನಿ ನಾನು ಅಷ್ಟೇ. ಆ ಥರ ಬರೋದು ಭಯ ಬರಲ್ಲ ಎಂಥ ಎಸ್ಸೆ ಕೊಟ್ಟರು. ಇನ್ನು ಕೆಲವರು ಈ ಥರ ಓದ್ಕೊಂಡೋಗಿ 4 ಪೇಜು ಫಿಕ್ಸಾಗಿ ಓದ್ಕೊಂಡೋಗಿರ್ತಾರೆ ನೋಡಿ, ಅಂಥವ್ರಿಗೆ ಭಯ ಬಂದು ಅಯ್ಯೋ ನಾನು ಓದಿರೋದು ಬಿಟ್ಟು ಬೇರೆ ಎಸ್ಸೆ ಬಂದರೆ ನಾನು ಏನಪ್ಪ ಮಾಡಲಿ ಆ ಭಯದಲ್ಲೇ ಅರ್ಧ ಟ್ರಾನ್ಸ್ಲೇಷನ್ ಮಾಡೋದೇ ಮರ್ತು ಬಿಡ್ತಾರೆ ಅವರು. ನಮಗೆ ಭಯ ಬರಬಾರ್ದಂದ್ರೆ ಅದ್ರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಏನು ಕೊಟ್ಟರು ನಾನು ಬರಿತೀನಿ. ಇಲ್ಲಿ ನೀವು ಎಷ್ಟು ಸರ್ಚ್ ಮಾಡಿರ್ತೀರೋ ಆ ಸರ್ಚ್ ಮಾಡಿರೋದು ಈಗ ಇದರಲ್ಲಿ ನೀವು ನಿರುದ್ಯೋಗ ಅಂತ ಓದಿರ್ತೀರ, ಅಲ್ಲಿ ನಿರುದ್ಯೋಗ ಸಮಸ್ಯೆ ಅಂತಲೇ ಒಂದು ಎಸ್ಸೆ ಕೊಟ್ಬಿಟ್ರೆ ತಿಂದು ತೊಗೊಂಡೋಗಿ ಅಲ್ಲಿ ಹಾಕ್ಬೋದಾ? ನೀವೆಷ್ಟು ಸರ್ಚ್ ಮಾಡಿ ಮ್ಯಾಟ್ರ್ ಕಲೆಕ್ಟ್ ಮಾಡಿರ್ತೀರೋ ಅಷ್ಟು ನಿಮ್ಗೆ ಉಪಯೋಗ ಆಗುತ್ತೆ. 5 ಎಸ್ಸೆನೂ ನಿಮ್ಗೆ ಗೊತ್ತಿಲ್ಲದಿರೋದು ಬಂದರೂ ನೀವು 5-6 ಪೇಜ್ ಬರೆಯೋ ಕೆಪಾಸಿಟಿ ಬರುತ್ತೆ. ಓಕೆನಾ? ಸುಮ್ಮನೆ 4-5 ಪೇಜ್ ಮಗ್ಗಪ್ ಮಾಡ್ಕೊಂಡು ಹೋಗಿ ಬರಿತೀನಿ ಅಂದರೆ ಡೆಫಿನೆಟ್ಲಿ ಹೇಳ್ತೀನಿ ನಿಮ್ಮ ಸ್ಕೋರ್ ಆಗಲ್ಲ. ಓಕೆನಾ? ಮತ್ತು ಇನ್ನೇನು ಕ್ವಶನ್ ಕೇಳಿದರು? ಇಷ್ಟು ಹೇಳಿದರು. ನೆಕ್ಸ್ಟು ಟೈಮ್ ಮ್ಯಾನೇಜ್ಮೆಂಟ್ ಈಗ ಹೇಳಿದೆ ನಾನು. ಫಸ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಮತ್ತು ವರ್ಕಿಂಗ್ ಶೀಟಲ್ಲಿ ನೀವು ಯಾವಾಗಲೂ ವರ್ಕ್ ಮಾಡ್ತಾ ಓದಿದರೆ ಸ್ಪೀಡ್ ಆಗುತ್ತೆ ಹ್ಯಾಂಡ್ ರೈಟಿಂಗ್. ಆವಾಗ ಟೈಮ್ ಪಿಕಪ್ ಆಗುತ್ತೆ ಫಸ್ಟ್ ಪೇಪರಿಗೆ. ಓಕೆನಾ? ಯಾವಾಗಲೂ ವರ್ಕ್ ಮಾಡ್ತಾ ನೀವೇನು ಓದ್ತೀರೋ ಅದನ್ನ ಬರಿತಾ ಹೋಗಿ, ನೆನಪು ಇರುತ್ತೆ, ರೈಟಿಂಗ್ ಸ್ಪೀಡ್ ಆಗ್ತಾ ಹೋಗುತ್ತೆ. ಅದು ಫಸ್ಟ್ ಪೇಪರಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಓದ್ತೀನಂದರೆ ಫಸ್ಟ್ ಪೇಪರ್ ಕೈ ಕೊಡುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ಬೆಸ್ಟ್ ಟ್ರಿಕ್ಸ್ ಅಂದರೆ ಬೆಳಿಗ್ಗೆ ಬಂದ ತಕ್ಷಣವೇ ಯಾರ್ಯಾರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಥವಾ ಸ್ಲೋಗ್ ಬರೆಯೋರು, ಬರೀ ಚೆನ್ನಾಗಿಲ್ದವರಲ್ಲ ಸ್ಲೋಗ್ ಬರೆಯೋರು, ಈ ಥರ ರೌಂಡ್ ಮಾಡ್ತಾ ಹೋಗಬೇಕು. ಕಾಣಿಸ್ತಿದೆಯಲ್ಲ? ಈ ಥರ ಸ್ಪೀಡಾಗಿ ರೌಂಡ್ ಮಾಡೋದು, ಈ ಥರ ಮಾಡೋದು, ಓಕೆನಾ? ಮತ್ತು ಈ ಥರ ಹಾಕೋದು, ಈ ಥರ ಸ್ಪೀಡಾಗಿ ಮಾಡೋದ್ರ ಮೂಲಕ ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಪೀಡು ಜಾಸ್ತಿ ಆಗ್ತಾ ಹೋಗುತ್ತೆ. ರೌಂಡ್ಸ್ ಜಾಸ್ತಿ ಹಾಕೋದ್ರ ಮೂಲಕ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರುತ್ತೆ, ರೈಟಿಂಗು ಚೆನ್ನಾಗಿ ಕಾಣಿಸುತ್ತೆ. ಎಷ್ಟಾಗುತ್ತೋ ಅಷ್ಟು ರೌಂಡ್ಸ್ ಆಗ್ತಾ ಹೋಗಿ. ಮಾರ್ನಿಂಗ್ ಬಂದ ತಕ್ಷಣ ಸ್ವಲ್ಪ ಮೈಂಡು ಎದ್ದ ತಕ್ಷಣ ಆ್ಯಕ್ಟಿವ್ ಆಗಿರಲ್ಲ. ಸೊ ಎದ್ದ ತಕ್ಷಣ ನೀವೇನು ಮಾಡಬೇಕು, ಆವಾಗ ಏನು ಮಾಡಬೇಕು, ಈ ಕೈಗೆ ಒಂದು ಸ್ವಲ್ಪ ವರ್ಕೌಟ್ ಕೊಡಬೇಕು. ಓಕೆನಾ? ವರ್ಕೌಟ್ ಕೊಡೋದಕ್ಕೆ ಏನು ಮಾಡಬೇಕು, ಗೀಚಬೇಕು. ವರ್ಕಿಂಗ್ ಶೀಟ್ ಹಾಗಂತ ಒಳ್ಳೆ ಶೀಟ್ ತೊಗೊಂಡು ವೇಸ್ಟ್ ಮಾಡಬೇಡ್ರಿ. ಓಕೆನಾ? ವರ್ಕ್ ಮಾಡಿರೋದು ಅದಕ್ಕಿಂತ ಪ್ರೀವಿಯಸ್ ಡೇಸ್ ವರ್ಕ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ಬೇಕಂತ ಇರ್ತೀರಲ್ಲ, ಹಾಗೆ ಅಂತೂ ಡಸ್ಟ್ಬಿನ್ಗೆ ಹಾಕ್ಬಿಡಿ. ಅದನ್ನೇನು ಮಾಡಬೇಕು, ತೊಗೋಬೇಕು, ಗೀಚಬೇಕು. ವರ್ಕಿಂಗ್ ಶೀಟ್ಸ್ ಅಥವಾ ನಿದ್ದೆ ಬಂದಾಗ ಇನ್ಆ್ಯಕ್ಟಿವ್ ಆದಾಗ ಮೈಂಡು ಮಧ್ಯಾಹ್ನ ಅಥವಾ ಯಾವ ಟೈಮಲ್ಲಿ ಆದರೆ ಈವ್ನಿಂಗ್ ಟೈಮಲ್ಲಿ ಯಾವಾಗಲೂ ರೌಂಡ್ಸ್ ಹಾಕ್ತಾ ಇರಿ. ರೌಂಡ್ಸ್ ಹಾಕೋದು ಅಥವಾ ಹಿಂಗೆ ಗೆರೆಗಳು ಹಾಕೋದು ಏನಾದರೂ ಮಾಡಿ, ಸ್ಪೀಡ್ ಆಗುತ್ತೆ ಹ್ಯಾಂಡ್ ರೈಟಿಂಗು. ಓಕೆನಾ? ಇದರಿಂದ ನೀವು ಸ್ಪೀಡ್ ಮಾಡ್ಕೋಬೋದು. ಟೈಮ್ ಮ್ಯಾನೇಜ್ಮೆಂಟ್ ಆರಾಮಾಗಿ ಬರುತ್ತೆ. ವರ್ಡ್ಸ್ ಗೊತ್ತಿದ್ರೆ ನೀವು ಆರಾಮಾಗಿ ಟೈಮ್ ಆಗುತ್ತೆ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.